ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಹಾಗೆ ಸುಮ್ಮನೆ ಅವ್ರ ಪತ್ರಿಕೆ ತಿರುಗಿ ಹಾಕ್ತಾ ಇದ್ದಾಗ ಒಂದಿಷ್ಟು ನ್ಯೂಸ್ಗಳು ಭಾಳ ಮಜಾ ಅಥವಾ ಅಪರೂಪ ಅಡ್ಡಿಲ್ಲಪ್ಪ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ, ಅನ್ನಿಸ್ತಾ ಇದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯನವರು 32 ಲಕ್ಷ ಆಸ್ತಿಗೆ ಬಿ ಖಾತಾ ಭಾಗ್ಯ ಅಂದ್ರೆ ನಕ್ಕಿಪ್ಪ ಇದ ಜಾಗ ಇವ್ರದ್ದು ಈಗ ರಿಜಿಸ್ಟರ್ಡ್ ಅದ ಅಂತ ತೋರಿಸೋ ಸಲುವಾಗಿ ಅದಕ್ಕೊಂದು ದಾಖಲೆ ಇದನ್ನು ಅಧಿಕೃತ ಅಲ್ಲ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆಗಳ ಬದಲಾಗಿ ಭಾಳ ಒಳ್ಳೆಯ ಕೆಲಸ ಆಗಬೇಕಾಯಿತು, ಆಗ ಹೊರಟದ, ಇನ್ನು 3 ತಿಂಗಳ ಮುಗಿತದ. ಅನಧಿಕೃತ ಬಡಾವಣೆಗಳೇನು ಕಟ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವುಗಳಿಗೆಲ್ಲ ಇನ್ನು ಕಡಿವಾಣ ಬೀಳ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದೆರಡು ಮಾತು ನಾವು ಸಿದ್ದರಾಮಯ್ಯ ಹೇಳಿದ್ದನ್ನು ಜೊತೆಗೆ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಹೇಳಿದ್ದನ್ನು ಸ್ವಲ್ಪ ರೆಫರ್ ಮಾಡ್ಕೊಂಡು ನೋಡೋಣ, ಅದನ್ನು ಇದು ಆಗ್ಬೋದಾ ಇವರಿಂದ ಅಂತೇಳಿ. ಮೊದಲಾಗೆ ನಮ್ಮ ಮುಖ್ಯಮಂತ್ರಿ ಮಾತಾಡಿದ್ದು, ಹೊಸದಾಗಿ ಅನಧಿಕೃತ ಬಡಾವಣೆ ಕಂಡು ಬಂದರೆ ಆಯಾ ಜಿಲ್ಲಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿ, ಯೋಜನಾಧಿಕಾರಿ, ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರನ್ನೇ ಹೊಣೆ ಮಾಡಲಾಗುವುದು. ಬೆಸ್ಟ್ ವಿಚಾರ, ಹೊಣೆ ಮಾಡಲಾಗುವುದು. ಅಲ್ಲೇನು ಗದ್ದಾತು, ಇನ್ನು ಅನಧಿಕೃತ ಬಡಾವಣೆ ಇರಲಿ ಮತ್ತೇನೋ ಆಗಲಿ, ಅದರಲ್ಲೂ ಕೃಷಿ ಭೂಮಿಯಲ್ಲೇನೋ ಮನೆಗಳನ್ನ ಕಟ್ಟೋದು. ನಿಮ್ಗೆ ಗೊತ್ತದ, ಬೆಳಗಾವಿ ಇರಲಿ ಮತ್ತಾವುದೋ ಇರಲಿ, ಸುತ್ತಮುತ್ತ ಪಟ್ಟಣ ಇರಲಿ, ಹಳ್ಳಿಗಳಿರಲಿ, ಕೃಷಿ ಭೂಮಿ ಕಟ್ಕೊಂಡು ಬಿಟ್ಟುಬಿಡೋದು. ನಂತರದಲ್ಲಿ ತಾನೇ ಯಾವಾಗ ಇರ್ತದೆ ಅಕ್ರಮವಾಗಿ ಕಟ್ಟಿಬಿಡೋದು, ಮತ್ತು ಸಕ್ರಮ ಮಾಡ್ಲಿಕ್ಕೆ ಬೆನ್ನತ್ತದು. ಇದು ನಾವು ನೋಡ್ತಾ ಇದ್ದೀವಿ, ಸಕ್ರಮ ಮಾಡಿಕೊಟ್ಟದ್ದು ದಾಖಲೆಗಳು ನೋಡ್ತಾ ಇದ್ದೀವಿ. ಅಂದರೆ ಅಕ್ರಮವಾಗಿ ಕಟ್ಟಿಸುವಂಥದ್ದು, ಅದನ್ನು ನಾನ್ ಏನೇ ಮಾಡಲಾರ್ದು ಮನೆ ಕಟ್ಕೊಳ್ಳೋದು, ಊರು ಡೆವಲಪ್ ಮಾಡೋದು. ಹೀಗಾಗಿ ಪ್ರತಿಯೊಂದು ಊರಿಗೂ ಇಂಥ ಬಡಾವಣೆಗಳು, ಇಂಥ ಮನೆಗಳು ಸಾಕಷ್ಟೇ. ಹೀಗಾಗಿ ಅವುಗಳನ್ನು ನಾವಿನ್ನು ತಡಿತೀವಿ ಅನ್ನುವಂಥ ಮಟ್ಟಕ್ಕೆ ನಮ್ಮ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಸತ್ಯನ ಹೇಳ್ತಾ ಇದ್ದಾರೆ. ಅಂದರೆ ಅನಧಿಕೃತ ಬಡಾವಣೆಗಳಿಗೆ ಸಹಕಾರ ನೀಡುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಆದ್ರೆ ಇವತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇದ್ರ ಹಿಂದಿರೋ ಅವ್ರು ರಾಜಕಾರಣಿಗಳು ರೀ, ಅಲ್ಲಿ MLAಗಳು, ಅಲ್ಲಿ ಇನ್ನುಳಿದ ಪ್ರಜಾಪ್ರತಿನಿಧಿಗಳು, ಅಲ್ಲಿ ಮುನ್ಸಿಪಾಲ್ಟಿ ಇದ್ದರೆ ಮುನ್ಸಿಪಾಲ್ಟಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅಲ್ಲಿ ರಾಜಕಾರಣಿಗಳು, ಇವರೆಲ್ಲ ಒತ್ತಡ ತಂದು ನಮ್ಮ ಕಡೆ ಮಾಡಿಸ್ತಾರೆ ಕೆಲಸ ಅಂತ ಅವ್ರು ಆರೋಪ ಮಾಡ್ತಾರೆ. ಪಿಸುಗುಣಿಯಲ್ಲಿ ನಾವು ಮಾಡ್ಬೇಕಾಗ್ತದ್ರಿ, ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ ಅಂಥೇಳಿ ಅವ್ರು ಮಾತಾಡ್ತಾರೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ಮಧ್ಯವರ್ತಿಗಳ ಮುಕ್ತ ವ್ಯವಸ್ಥೆ ರೂಪಿಸುವ ಅಧಿಕಾರಿಗಳ ಹೊಣೆ. ಮಧ್ಯವರ್ತಿಗಳು ಇಲ್ದಂಗೆ ಇದನ್ನು ಮಾಡಬೇಕು ಅನ್ನೋದು ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದೀವಿ ಅಂತೇಳಿ. ಎಷ್ಟು ಜನ ಅಧಿಕಾರಿಗಳು ಇದನ್ನು ಪಾಲಿಸ್ತಾರೆ ರೀ? ಯಾಕಂತಂದ್ರೆ ಈಗ ಅಧಿಕಾರಿಗಳಂದ್ರೆ ಏನಪ್ಪ, ಅವರು ಈ ರಾಜಕಾರಣಿಗಳ ಕೈಯಲ್ಲಿ ಒಬ್ಬ ಏಜೆಂಟ್ ಇದ್ದಂಗೆ ಆಗಿಬಿಟ್ಟಿದ್ದಾರೆ. ಯಾವ ಒಬ್ಬ ಅಧಿಕಾರಿ ಅಥವಾ ಒಬ್ಬ DC ಅಥವಾ ಒಬ್ಬರು ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ಈವನ್ PDO ಆಗಿರ್ಬೋದು, ಯಾರಲ್ಲಿಯ ರಾಜಕಾರಣಿ ಅದು ಸ್ಥಳೀಯ ಶಾಸಕರ ವಿರುದ್ಧ ತೊಡೆ ತಟ್ಟಿ ನಿಲ್ಲುವವರಿದ್ದಾರೆ. ಇಲ್ಲಪ್ಪ ತಪ್ಪದನ್ನು ಮಾಡೋದಿಲ್ಲ ಅಂತೇಳಿ ಅವ್ರು ಯಾರಿದಾರ ಹೇಳೋದು ಭಾಳ ಸುಲಭರಿ, ಹಂಗಂದ್ರೆ ಬರ್ತದಂತ. ಅವರೆಲ್ಲರೂ ಅಂಜಬರ್ಗರು. ಈ ದೇಶದ ಮ್ಯಾಕ್ಸಿಮಮ್ 99% ಅಡ್ಡಿಲ್ಲ. ಅಧಿಕಾರಶಾಹಿ ವರ್ಗದವರು ತಪ್ಪು ಮಾಡೋಕೆ ಹಚ್ಚೋರು ಅವರ, ದಾರಿ ತಪ್ಪಿಸೋಕೆ ಹಚ್ಚೋರು ಅವರ, ಮತ್ತು ಏನಪ್ಪ ಅಂಜಬರ್ಗರು. ಒಬ್ಬ ರಾಜಕಾರಣಿ ಬಂದು ಧಮಕಿ ಹಾಕಿದಂದ್ರೆ ನೀವೇನು ಹೆಸರು ಹೆಸರು ಮಾಡಿಕೊಟ್ಟು ಹೋಗೋಣ ಅಂತ. ಯಾಕಂದರೆ ಇಲ್ಲಿ ಇರುವುದಿಲ್ಲ, ಬೇರೆ ಕಡೆ ಹೋಗ್ತೀನಿ, ನೀವೇನು ಮಾಡಿಕೊಡ್ರಿ ಅಂತೇಳಿ ಈ ರೀತಿಯಾಗಿ ಕೃಷಿ ಜಮೀನು ಭಾಳಷ್ಟು ಏನಾಗ್ಯವಪ್ಪ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿಲ್ಲ, ಏನೇ ಆಗಿಲ್ಲ, ಹಂಗೆ ಕಟ್ಟೋದು ಹೋಗಿಬಿಡೋದು. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ನಗರಗಳೆಲ್ಲ ಅಧ್ವಾನ ಆಗಿ ಬಿಟ್ಬಿಟ್ಟಿದ್ದಾವೆ. ಅವ್ಕೆ ಸರಿಯಾದ ರೋಡ್ಗಳು ಇರೋದಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಲೈಟ್ ವ್ಯವಸ್ಥೆ ಇರೋದಿಲ್ಲ, ಏನಂತೇಳಿ ಬರ್ತದಂತೆ. ಅದರಲ್ಲೂ ಪಾಪ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ 10-20 ಲಕ್ಷ ಗಳಿಸೋದ್ರಾಗ ಜೀವನ ಮುಗಿದು ಹೋಗಿಬಿಟ್ಟಿರ್ತದೆ. ಅವ್ರದ್ದಂಥವ್ರು ಪಾಪ ಹೆಂಗಿರಲಿಲ್ಲಪ್ಪ. ಯಾಕಂದರೆ ಇವತ್ತು ನೋಡಿದ್ರಾಗ ನೋಡಿರಿ, ಒಂದಿಷ್ಟು ಭೂಮಿ ಏನೋ ಬರ್ತಾರೆ, ಏನೇ ಆಗೈತೆ ಅಂತ ಏನೋ ಹೇಳ್ತಿರ್ತಾರೆ, ಕೆಲವೊಂದು ರೆಕಾರ್ಡ್ ಸರಿಯಾಗಿರೋದಿಲ್ಲ, ಆಗೈತೆ ಅಂತ ಹೇಳ್ತಾರೆ. ಅವ್ರದ್ದು ರೇಟ್ ರೀ ಒಂದು ಗುಂಟೆಗೆ ಸಿಕ್ಕಾಪಟ್ಟೆ 33 15 ಲಕ್ಷ, 20 ಲಕ್ಷ, 30 ಲಕ್ಷ ಅಷ್ಟು ಕೊಟ್ಟು ತೊಗೊಳೋದ್ರಾಗ ಹೈರಾಣಾಗಿರ್ತಾರೆ ಪಾಪ. ಅದು ಏನೇ ಆಗೈತಿಲ್ಲ, ಏನೈತೆ ನೋಡೋಕೆ ಹೋಗೋದಿಲ್ಲ, ಸರಿಯಾಗಿ ದಾಖಲೆಗಳು ಸಹಿತ ತೋರಿಸೋದಿಲ್ಲ ಮಧ್ಯವರ್ತಿಗಳು. ಅದ್ರಲ್ಲಿ ಭೂ ಮಾಫಿಯಾ ಇಷ್ಟಕ್ಕೆ ಕ್ರೂರದ, ಕೆಟ್ಟದ, ಅದನ್ನು ನಾವು ಇಲ್ಲಿ ಬನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಶಬ್ದಗಳಿಂದ. ಏನೋ ಮುಖ್ಯಮಂತ್ರಿಗಳು ಮೂಲ್ಯಾಗ ಕೂತ್ಕೊಂಡು ಹೇಳಿಕತ್ತಿದ್ದಾರೆ ಇವತ್ತಿನ. ವಾಸ್ತವವಾಗಿ ಹೋದಾಗ ಒಂದು ಇಲ್ಲಿಯೇ ನಮ್ಮ ಸರ್ಕಾರಗಳಿಗೆ ಅಥವಾ ಅಧಿಕಾರಿಗಳಿಗೆ ಒಂದು ನಾವು ಮರಣ ಮಾಫಿ ಅಂತ ಹೇಳೋಕ್ಕಾಗ್ತಾಯಿಲ್ಲ.
ಅಂದ್ರೆ ಉಸ್ಕಿನ ಮಾಫಿಯಾ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಅದರಿಂದ ರಾಜಕಾರಣಿಗಳಿದ್ದಾರೆ ರೀ, ಅಧಿಕಾರಿಗಳು ಏನು ಮಾಡೋರು, ತಹಶೀಲ್ದಾರ್ ಮತ್ತೊಬ್ಬರು ಅವ್ರ ಮೇಲೆ ಗಾಡಿ ಹೊಸ್ಕೊಂಡು ಹೋಗುವಂಥ ಅನೇಕ ರಾಜಕಾರಣಿಗಳು ಅವರಿಂದ ಪುಡಾರಿಗಳಿದ್ದಾರೆ. ಹಾಗಾಗಿ ಇವತ್ತು ಏನು ಬಡವರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ, ಇನ್ನು ಇವ್ರು ಹೊರೆ ಮಾಡ್ತು ಅಂತೀರಿ. ಹೊರೆ ಮಾಡಿ ಏನು ಮಾಡೋರು ನೀವು? ಭಾಳ ಅಂದರೆ ಇಲ್ಲಿಂದ ಮತ್ತೊಂದು ಟ್ರಾನ್ಸ್ಫರ್ ಮಾಡ್ತೀರಿ, ಅಲ್ಲಿ ಹೋಗಿ ಮತ್ತೆ ತೆಗೆದನ ಮಾಡ್ತಾರೆ. ಯಾಕಂದರೆ ಇಡೀ ವ್ಯವಸ್ಥೆ ಪ್ರಶ್ಕೊಂಡಾಗ ನಾವು ನೀವು ಏನು ಮಾಡೋಕ್ಕೆ ಸಾಧ್ಯದ? ಆಯ್ತು, ಅಡ್ಡಿಲ್ಲ, ಒಳ್ಳೆ ಪ್ರಯತ್ನ ಮಾಡಲಿಕ್ಕಿದ್ರೆ ಅದಕ್ಕೆ ಯಾರಾದರೂ ಬೆಂಬಲ ಸೂಚಿಸಬೇಕು. ಸಿದ್ದರಾಮಯ್ಯರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಇನ್ನು ಮುಂದೆ ಬರ್ತಿರೋದು ಯಾವುದೇ ಸರ್ಕಾರ ಆಗಿರ್ಬೋದು, ಇಂಥ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡೋದು ಸಹಜ, ಮಾಡಲೇಬೇಕು. ಆದರೆ ಇದು ನಿಯಂತ್ರಣ ಮಾಡಲಿಕ್ಕೆ ಆ ಅಧಿಕಾರಶಾಹಿ ವರ್ಗಕ್ಕೆ ಶಿಕ್ಷೆ ಎಷ್ಟು ಜನ ಇಲ್ಲಿವರೆಗೆ ಇಂಥ ತಪ್ಪು ಮಾಡಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿದ್ದಾರಪ್ಪ. ಮತ್ತು ರಾಜಕಾರಣಿಗಳು ಸಹ ತಪ್ಪು ಮಾಡ್ತಾ ಇದ್ದಾರೆ, ಇಂಥವೆಲ್ಲ ಮಾಡಿಸ್ತಾ ಇದ್ದಾರೆ, ಅವ್ರಿಗೆಷ್ಟು ಜನಕ್ಕೆ ಶಿಕ್ಷೆ ಆಗಿದೆ. ಇದೆಲ್ಲ ನೆನಪಿಸ್ಕೊಂಡಾಗ ಇದೊಂದು ಏನೋಪ್ಪ ಮಾತಾಡಿದ್ದಾರೆ ಅಷ್ಟೇ ಸಿದ್ದರಾಮಯ್ಯನವರು ಮತ್ತು ಕೃಷ್ಣ ಬೈರೇಗೌಡರು. ಇಲ್ಲ 3 ತಿಂಗಳೊಳಗೆ 32 ಲಕ್ಷ ಪಿ ಖಾತಾ ನೀಡಬೇಕಿರೋ ಆಸ್ತಿ ಅದನ್ನು ಕೊಡ್ತೀವಿ. 55 ಲಕ್ಷ ಏನಪ್ಪ ಅಂದ್ರೆ ಬೆಂಗಳೂರು ಹೊರಗಿಂದದ ನಗರ ವ್ಯಾಪ್ತಿಯಲ್ಲಿ ಆಸ್ತಿ. 23 ಲಕ್ಷ ಈ ಖಾತಾ ಇರುವ ಆಸ್ತಿ, ಇದು 23 ಲಕ್ಷ ಅದಾವ. ಇವಳದ್ದಂತೆ ಇನ್ನೂ 32 ಲಕ್ಷ ಆಸ್ತಿಗೆ ಬಿ ಖಾತಾ ಭಾಗ್ಯ ಕೊಡ್ತೀವಿ ನಾವು ಅಂತ ಹೇಳ್ಯಾರ. ಅಡ್ಡಿಲ್ಲ, ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದು ಒಪ್ಪುವಂಥದ್ದು. ಬಟ್ ಇದನ್ನು ತಡೀತಾನೆ ಅನ್ನುವಂಥದ್ದು ಮಾತ್ರ ಮೋಸ್ಟ್ ಪ್ರಾಬಬ್ಲಿ ಸಾಧ್ಯ ಇಲ್ಲ ಏನೋ ಒಂದು ಅನಿಸ್ತದೆ. ಯಾಕಂದರೆ ಈ ಭೂ ಮಾಫಿಯಾದಲ್ಲೇ ಎಲ್ಲ ನಮ್ಮ ರಾಜಕಾರಣಿಗಳು ತೊಡಗಿಬಿಟ್ಟಿದ್ದಾರೆ. ಅವ್ರಿಗೆ ಅಲ್ಲೇ ಲಾಭ ಬರುವಂಥದ್ದು, ಸಿಕ್ಕಾಪಟ್ಟೆ ಲಾಭ ಬರ್ತಿರ್ತದೆ. ಅದ್ಯಾಕೆ ಬಂದು ಮಾಡಿಸ್ಕೊತಾರೆ ಅವರು? ಯಾಕಂದ್ರೆ ನಮ್ಮ ಮುಂದಿನ ಇಲೆಕ್ಷನ್ಗಾದು ನಮ್ಮ ಮನೆ ಉದ್ಧಾರ ಆಗೋದಕ್ಕಾಗ್ತದೆ, ಇವೆಲ್ಲ ಬೇಕು. ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತೇನು ಮಿನಿಸ್ಟರ್ಸು ಅಂತಂತ ಸಹಿತರಾಗಿದ್ದಾರೆ, ಅನೇಕ ಹೆಸರು ಕೇಳಿ ಬರ್ತಾ ಇದ್ದಾವೆ. ಅವ್ರಿಗೆಲ್ಲರಿಗೂ ಹಿಡಿದು ಶಿಕ್ಷೆ ಕೊಡಿಸಲಿಕ್ಕೆ ಸಾಧ್ಯ ಏನು ಸಿದ್ದರಾಮಯ್ಯನವ್ರಿಗೆ? ಭಾಳಷ್ಟು ಅನಧಿಕೃತ ಬಡಾವಣೆಗಳಿದ್ದಾವೆ ಈ ದೇಶದಲ್ಲೇ, ಈ ನಾಡಿನಲ್ಲೇ, ಜಿಲ್ಲೆಗಳಲ್ಲೇ. ಅದಕ್ಕೆ ಈ ಏನು ಮಾಡಿದ್ದಾರೆ, ಒಳ್ಳೆ ಸಾಹಸ ಮಾಡಿದ್ದಾರೆ, ಅದಕ್ಕೆ ನಾವು ಬೆಂಬಲ ಸೂಚನೆ. ಆದ್ರೆ ಇಷ್ಟರಿಂದ ನಡೆಯೋದಿಲ್ಲ. ಒಂದು 32 ಲಕ್ಷ ಆಸ್ತಿಗೆ ಬಿ ಖಾತೆ ಅಥವಾ ಬಿ ಖಾತಾ ಭಾಗ್ಯ ಕೊಟ್ಟಿದ್ದು ಭಾಗ್ಯನೂ ಅಷ್ಟೇ ಸಂತೋಷ ಪಡೋಣ. ಇನ್ನೂ ಭಾಳಷ್ಟು ಅದ ಇಲ್ಲೇ. ಮತ್ತು ಇದು ಮುಂದೆ ಕಡಿವಾಣಕ್ಕೆ ಬೀಳ್ತದೆ, ಇದರಲ್ಲಿ ರಿಸ್ಟ್ರಿಕ್ಷನ್ ಆಗ್ತದೆ, ಇಂಥ ದಂಧೆ ಮಾಡೋರಿಗೆ ಶಿಕ್ಷೆ ಆಗ್ತದೆ ಅನ್ನೋದು ಭಾಳ ಕಷ್ಟದ ಮಾತು ಹೇಳೋದು. ಹೇಗೆ ಮತ್ತೆ ತಪ್ಪಿಸ್ಕೊಳ್ತಾರೆ ರೀ ಅವರು? ಈಗ ಲೋಕಾಯುಕ್ತದವ್ರು ಸಾಕಷ್ಟು ರೈಡ್ ಹಾಕಿದರು, ಮಾಡಿದರು, ಅಧಿಕಾರಿಗಳು ನಡೆದ್ರು. ಎಷ್ಟು ಜನಕ್ಕೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ ರೀ? ಲೋಕಾಯುಕ್ತ ಆಗಿರ್ಬೋದು, CID ಆಗಿರ್ಬೋದು, CBI ಆಗಿರ್ಬೋದು, ಎಲ್ಲೋ ಕೆಲವು ಜನರಿಗೆ ಆಗ್ಯದ, ಇಲ್ಲ ಅಂತಲ್ಲ, ಭಾಳ ಕಡಿಮೆ ಪರ್ಸೆಂಟೇಜ್. ಉಳಿದವರೆಲ್ಲರೂ ಈ ಕಾನೂನು ಜಾಳಿಗಿಂತ ತಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತಾರೆ, ತಪ್ಪಿಸ್ಕೊಳ್ತಾರೆ ನಿಶ್ಚಿತವಾಗಿಯೂ. ಹೀಗಾಗಿ ಈ 32 ಲಕ್ಷ ಆಸ್ತಿ ಬಿ ಖಾತಾ ಕೊಟ್ಟಿದ್ದು ನಾವೆಲ್ಲ ಸ್ವಾಗತ ಮಾಡೋಣ. ಖರೆ ಈ ಭೂ ಮಾಫಿಯಾ ಮಂದಿನ ಕಂಟ್ರೋಲ್ ಮಾಡೋರು ಹೆಂಗೆ? ಸಿದ್ದರಾಮಯ್ಯರಾಗಿರ್ಬೋದು ಅಥವಾ ಕೃಷ್ಣ ಬೈರೇಗೌಡರಾಗಿರ್ಬೋದು, ಹೌದು DC ಮೇಲೆ ಹಾಕಿಬಿಟ್ರು, ತಹಶೀಲ್ದಾರ್ ಮೇಲೆ ಹಾಕಿದ್ರು, DC ಮೇಲೆ ಹಾಕಿದರೆ ಹೌದು ಮಾಡುವಂಥ ಅವ್ರ ಕರ್ತವ್ಯ. ಆದರೆ ಅವ್ರು ಫ್ರೀ ಬಿಡ್ಬೇಕಲ್ರಿ ಇಲ್ಲೇ. ಮತ್ತು ಇನ್ನೊಂದು ನೆನಪಿಸ್ಬೇಕಾಗಿದ್ದ, ಈ ನಾಡಿನೊಳಗೆ ಕ್ರಿಮಿನಲ್ ಅಥವಾ ಅಪರಾಧಿ ಕ್ರಿಯೆಗಳಾಗೋದಕ್ಕೆ ಈ ರಾಜಕಾರಣಿಗಳಿಗೆ ಕಾರಣ ರೀ. ಇಲ್ಲಪ್ಪ ಅಂದ್ರೆ ಬರೀ ಪೊಲೀಸರಿಗೆ ಕೊಟ್ಟುಬಿಡ್ರಿ ನೀವು ಸಾಕು, ಅವ್ರು ಫುಲ್ ಅಧಿಕಾರ ಕೊಟ್ಟುಬಿಡ್ರಿ. ನಿಶ್ಚಿತವಾಗಿಯೂ ಈ ರಾಜ್ಯದಾಗಿರ್ಬೋದು, ಈ ದೇಶದ ಇಂಟರ್ನಲ್ ಆಡಳಿತ ಆಗಿರ್ಬೋದು, ಎಲ್ಲ ಕಂಟ್ರೋಲ್ಗೆ ಬಂದುಬಿಡ್ತಾವ. ಯಾಕಂದ್ರೆ ನಿಜವಾಗಿಯೂ ಆ ಪೊಲೀಸರಿಗೆ ಮತ್ತು ಈ ಅಧಿಕಾರಿಗಳಿಗೆ ಯಾರೇನು ಎಂತೂ ಅದರಿಂದ ಇದ್ದವ್ರು ಯಾರೆಲ್ಲ ಗೊತ್ತಿರ್ತದೆ. ಅವ್ರು ಫುಲ್ ಸ್ವತಂತ್ರ ಕೊಟ್ಟರೆ ಬೇಕಾದಾಗ್ತದೆ. ಅದು ಕೊಡೋರು ಯಾರು? ಅಧಿಕಾರಿಗಳಿಗೆ ಫುಲ್ ಸ್ವತಂತ್ರ ಕೊಡೋರು ಯಾರು? ಈಗೆಲ್ಲ ಅಧಿಕಾರಿ ಮೇಲೆ ಹಾಕಿದ್ರು. ಮನೆ ನೋಡಿ ಮೊಡದೆಲ್ಲ ಅಧಿಕಾರಿಗಳ ಮೇಲೆ ಹಾಕಿಬಿಟ್ಟವ್ರು, ನಟೇಶ ಅಂತೇಳಿ ಯಾರು ಹಾಕಿ ಅದನ್ನು ಹೂವಿಲೆ ಬಿಸಿಬಿಟ್ರು. ಹಾಗೆ ಇವರೆಲ್ಲ ರಾಜಕಾರಣಿಗಳಿದ್ದಾರೆ, ಹೌದು ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಇವರಿಬ್ಬರು ಪ್ರಾಮಾಣಿಕರಾದಾಗ ಇದೆಲ್ಲ ಆಗ್ಬೋದು. ಆದರೂ ಮಾಡಿದ್ದಾರೆ 32 ಲಕ್ಷ ಆಸ್ತಿ ಬಿ ಖಾತಾ ಮಾಡಿದ ಒಂದೇನಪ್ಪ ಅಂದ್ರೆ ಅದನ್ನು ಮೆಚ್ಚಲೇಬೇಕಂಥದ್ದು, ಇನ್ನೂ ಮಾಡಲಿ, ಪ್ರಾಮಾಣಿಕ ನೀಡಲಿ ಅನ್ನೋದು ಎಲ್ಲರೂ ಆಶಯ. ಅದು ನಡೀತದೆ ನಾನು ನಿರಂತರವಾಗಿ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳ್ತಾ, ಇದು ನಿಮ್ಗೆ ಲಾಭ ಆಗಿರ್ಬೋದು, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ವಂದನೆಗಳು.